ಮುತ್ತೈದೆ ಹೆಂಗಸರು ನಿಮ್ಮ ಮನೆಯ ಕಷ್ಟಗಳು ನಿವಾರಣೆ ಆಗಬೇಕು, ಆರ್ಥಿಕ ಅಭಿವೃದ್ಧಿ ಆಗಬೇಕು, ಗಂಡನ ಸಾಲಗಳು ತೀರಿ ಹೋಗಬೇಕು ಅನ್ನುವುದಾದರೆ ನಿಮ್ಮ ಅಡುಗೆ ಕೋಣೆಯಲ್ಲಿ ಗ್ಯಾಸ್ ಸ್ಟವ್ ಕೆಳಗಡೆ ಈ ಒಂದು ವಸ್ತುವನ್ನು ಇಟ್ಟು ಅದಕ್ಕೆ ಅರಿಶಿಣ ಕುಂಕುಮವನ್ನು ಹಚ್ಚಿ ಪ್ರತಿದಿನ ಕೆಲಸ ಮಾಡಲು ಮೊದಲು ಇದನ್ನು ಪೂಜೆ ಮಾಡಿ ಮುಟ್ಟಿ ನಮಸ್ಕಾರ ಮಾಡಿದರೆ ಸಕಲ ಕಷ್ಟಗಳು ತೀರೋಗುತ್ತದೆ. ಆ ಒಂದು ವಸ್ತು ಯಾವುದು, ಅದು ಎಲ್ಲಿ ಇರುತ್ತೆ, ಅದನ್ನು ಯಾವ ನಿಯಮವನ್ನು ಅನುಸರಿಸಿ ಪೂಜೆ ಮಾಡಿದರೆ ಆರ್ಥಿಕ ಧನ ಲಾಭ ಸಾಲದ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಇವತ್ತಿನ ಮಾಹಿತಿಯಲ್ಲಿ ತಿಳಿಸಿಕೊಡ್ತೀನಿ. ಅದೃಷ್ಟಧಾರೆ ಫೇಸ್ಬುಕ್ ಪೇಜನ್ನು ನೀವಿನ್ನೂ ಫಾಲೋ ಮಾಡ್ತಿಲ್ಲ ಅಂದರೆ ಮೊದಲು ಈ ಪೇಜನ್ನು ಫಾಲೋ ಮಾಡಿ. ಪ್ರತಿದಿನ ಈ ಪೇಜಿನಲ್ಲಿ ದೈವ ಮತ್ತು ಸಮಸ್ಯೆಗಳ ಪರಿಹಾರದ ಮಾಹಿತಿಗಳು ಉಚಿತವಾಗಿ ಬರುತ್ತೆ. ನಿಮ್ಮ ಮನೆ ದೇವರ ಹೆಸರನ್ನು ಕಮೆಂಟ್ ಮಾಡಿ ಈ ವಿಡಿಯೋನ ಶೇರ್ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಪ್ರತಿ ಕಮೆಂಟ್ಗೂ ಗುರುಗಳೇ ರಿಪ್ಲೈ ಮಾಡ್ತಾರೆ. ನಿಮ್ಮ ಕಷ್ಟಗಳನ್ನು ಕಮೆಂಟ್ ಮಾಡಿ ತಿಳಿಸಬಹುದು. ಎಷ್ಟೋ ಜನರಿಗೆ ಅನಾರೋಗ್ಯದ ಪರಿಸ್ಥಿತಿ ಇರುತ್ತೆ, ಸಾಲದ ಒತ್ತಡಗಳಿರುತ್ತೆ. ವಿಶೇಷವಾಗಿರುವಂಥದ್ದು ಅಂದರೆ ಎಷ್ಟೇ ದುಡ್ಡು ಸಂಪಾದನೆ ಮಾಡಿದ್ರೂ ಕೈಯಲ್ಲಿ ₹1 ನಿಲ್ತಾ ಇರೋದಿಲ್ಲ. ಮನೆಯ ಆರ್ಥಿಕ ಪರಿಸ್ಥಿತಿ ಕೆಟ್ಟೋಗಿದೆ ಗುರುಗಳೇ ಅಂತ ಎಷ್ಟೋ ಜನ ಮಹಿಳೆಯರು ಕರೆ ಮಾಡಿ ಹೇಳಿದ್ದಾರೆ. ಪಂಡಿತರು, ದೈವಜ್ಞರು, ಪ್ರಧಾನ ತಾಂತ್ರಿಕ್ ಕಾಳಿಂಗರಾವ್ ಗುರುಗಳು ಪ್ರತಿಯೊಂದು ಕರೆಗೂ ಅದ್ಭುತವಾಗಿ ಪರಿಹಾರವನ್ನು ನೀಡಿದ್ದಾರೆ. ಅವರು ನೀಡುವಂತಹ ಈ ಪರಿಹಾರದಲ್ಲಿ ಗುರುಗಳು ಅದೃಷ್ಟ ಲಕ್ಷ್ಮಿ ಕವಡೆಗಳನ್ನು ನೀಡುತ್ತಾರೆ. ಈ ಕವಡೆಗಳನ್ನು ಉಚಿತವಾಗಿ ಪೂಜೆ ಮಾಡಿ ಯಾರು ಮೊದಲು ಫೋನ್ ಮಾಡ್ತಾರೋ ಅವರಿಗೆ ಖಂಡಿತವಾಗಿಯೂ ನೀಡ್ತಾರೆ. ಮನೆಗೆ ಕೊರಿಯರ್ ಮಾಡೋ ಮುಖಾಂತರ ಕಳಿಸ್ತಾರೆ. ಈ ಕವಡೆಗಳನ್ನು ಗುರುಗಳಿಂದ ಕೇಳಿ ಪಡೆದುಕೊಂಡು ನಿಮ್ಮ ಮನೆಯಲ್ಲಿ ಒಂದು ತಟ್ಟೆಯ ಗ್ಯಾಸ್ ಸ್ಟವ್ ಕೆಳಗಡೆ ಇಡಬೇಕು. ಒಂದು ತಟ್ಟೆಯಲ್ಲಿಟ್ಟು ಅದಕ್ಕೆ ಅರಿಶಿಣ ಕುಂಕುಮ, ಒಂದು ಎಕ್ಕದ ಹೂವನ್ನು ಹಾಕಿ ಗ್ಯಾಸ್ ಸ್ಟವ್ ಕೆಳಗಡೆ ಇಟ್ಟು ಭಕ್ತಿ ಸಂಕಲ್ಪ ಸಹಿತ ಪೂಜೆ ಮಾಡಿ. ಮನೆಯ ಕಷ್ಟಗಳು ನಿವಾರಣೆ ಆಗಬೇಕು, ಆರ್ಥಿಕ ಅಭಿವೃದ್ಧಿಗಳು ಏಳಿಗೆ ಆಗಬೇಕು. ಮನೆಯಲ್ಲಿ ಯಾವುದೇ ರೀತಿಯ ತೊಂದರೆಗಳಿದ್ದರೂ, ಸಾಲದ ಒತ್ತಡಗಳಿದ್ದರೂ ಮತ್ತು ಬರಬೇಕಿರುವ ದುಡ್ಡು ಅದು ಪ್ರಮುಖವಾಗಿ ಅದು ಕೂಡ ಬಂದು ಕೈ ಸೇರುವಂತೆ ಆಗಬೇಕು ಅಂತ ಪ್ರತಿದಿನ ಆ ಕವಡೆಗಳಿಗೆ ಪೂಜೆ ಮಾಡ್ತಾ ಬನ್ನಿ. ವಿಶೇಷವಾಗಿ ತುಂಬ ಕಷ್ಟದಲ್ಲಿದ್ದವರಿಗೆ ಗುರುಗಳು ಈ ಕವಡೆಗಳನ್ನು ಉಚಿತವಾಗಿ ನೀಡ್ತಾರೆ. ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ಅವ್ರಿಗೆ ಫೋನ್ ಮಾಡಿ ಕವಡೆಗಳನ್ನು ಕೇಳಿ ಪಡೆದುಕೊಳ್ಳಿ. ಆದಷ್ಟು ಬೇಗ ನಿಮ್ಮ ಸಮಸ್ಯೆಗೆ ಪರಿಹಾರ ಅನ್ನೋದು ಆಗಿಯೇ ಆಗುತ್ತದೆ.